ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಪರಾರಿ ವೀರ ಪೆನ್ ಡ್ರೈವ್ ಧೀರ ಪ್ರಜ್ವಲ್ ರೇವಣ್ಣದೇ ಸುದ್ದಿ. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಆರೋಪಿ ಪ್ರಜ್ವಲ್ ರೇವಣ್ಣನನ್ನ SIT ಕಸ್ಟಡಿಗೆ ನೀಡಲಾಗಿದೆ. ಪ್ರಕರಣದ ವಿಚಾರಣೆ ನಡೆಸಿದ 42ನೇ ACMM ಕೋರ್ಟ್ ಇಂದಿನಿಂದ ಜೂನ್ 6ರವರೆಗೂ SIT ಕಸ್ಟಡಿಗೆ ನೀಡಿ ಮಹತ್ವದ ಆದೇಶ ನೀಡಿದೆ. ನಿನ್ನೆ ರಾತ್ರಿ ಜರ್ಮನಿಯಿಂದ ಬೆಂಗಳೂರಿಗೆ ಆಗಮಿಸಿರುವ ಹಾಸನದ ಅಶ್ಲೀಲ ವಿಡಿಯೋ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಅವನನ್ನು SIT ಅಧಿಕಾರಿಗಳು ಬಂಧಿಸಿದ್ದಾರೆ. ಇಂದು ಬೆಳಗ್ಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ ನಂತರ ಪ್ರಜ್ವಲ್ ರೇವಣ್ಣ ಅವರನ್ನು 42ನೇ ACMM ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು. ಅದರ ದೃಶ್ಯಾವಳಿಗಳನ್ನು ನೀವು ನೋಡಬಹುದು. ಸ್ವಲ್ಪ ತೋರಿಸಿ, ಫುಲ್ ಫ್ರೇಮ್ ತಗೊಳ್ಳಿ. ಓಕೆ, ಇವನೇ ನೋಡಿ. ಭಾಳ ಮುಖ್ಯವಾಗಿ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಆತನನ್ನು ಕರ್ಕೊಂಬರಲಾಯಿತು. ಪರಾರಿ ವೀರ ಪರಾರಿ ವೀರ ಯಾವ ರೀತಿ ಪೋಸ್ ಇತ್ತು ನೀವೆಲ್ಲ ನೋಡಿದ್ರಿ. ಇನ್ನು ಕಟಕಡೆಯಲ್ಲಿ ಪ್ರಜ್ವಲ್ ಹೇಳಿದ್ದೇನು. ಮೊದಲು SIT ಪರ SSP ಅಶೋಕ್ ನಾಯಕ್ ವಾದವನ್ನು ಮಂಡಿಸ್ತಾರೆ. ಪ್ರಜ್ವಲ್ ರೇವಣ್ಣ ಒಬ್ಬ ವಿಕೃತ ಕಾಮಿ ಅಂತ ಹೇಳ್ತಾರೆ. ಆ ವಿಡಿಯೋವನ್ನು ನೋಡಿದವರಿಗೆ ಎಲ್ರಿಗೂ ಅನಿಸುತ್ತೆ. ಆಮೇಲೆ ಪ್ರಜ್ವಲ್ ರೇವಣ್ಣ ತುಂಬ ಅಪಾಯಕಾರಿ ಮನುಷ್ಯ, ಅಫ್ಕೋರ್ಸ್ ಹಂಗನಿಸ್ತತೆ. ಸಂತ್ರಸ್ತ ಮಹಿಳೆ ಹೇಳಿಕೆ ಪ್ರಕಾರ ಅತ್ಯಾಚಾರ ಮಾಡಿದ್ದಾನೆ ಈತ, ಪ್ರಖ್ಯಾತ ಸಂಸದ. ಈ ಪ್ರಕರಣದಲ್ಲಿ 100ಕ್ಕೂ ಹೆಚ್ಚು ಸಂತ್ರಸ್ತೆಯರಿದ್ದಾರೆ. ಆದರೆ ಪಾಪ ಅವರಿಗೆ ಹೇಳ್ಕೊಳ್ಳೋಕೆ ಎಲ್ಲೂ ಅವಕಾಶ ಇಲ್ಲ, ಹಾಗಾಗಿ ಎಲ್ಲೂ ಮಾತಾಡ್ತಾ ಇಲ್ಲ ಅವರು. ಮೀಡಿಯಾದಲ್ಲಿ ಸುದ್ದಿ ಆಗಬಾರ್ದು ಅಂತ ಈತ ಘನಂದಾರಿ. ಓಹೋ, ಇದಕ್ಕಿಂತ ಮೊದಲೇ ಎಲೆಕ್ಷನ್ಗಿಂತ ಮೊದಲೇ ತಡೆಯಾಜ್ಞೆ ತಂದಿದ್ದ. ನನ್ನ ವಿಡಿಯೋ ಲೀಕ್ ಮಾಡ್ತಾರೆ. ಯಾರು ವಿಡಿಯೋ ಲೀಕ್ ಮಾಡಿದ್ದು? ನೀನು ವಿಡಿಯೋ ಮಾಡಿದ ಕಾರಣಕ್ಕಾಗಿ ಲೀಕ್ ಮಾಡ್ತಾ ಇರೋದು. ಮತ್ತೊಬ್ಬರು ವಿಡಿಯೋ ಮಾಡಿದವನು ಯಾರು? ವಾಟ್ಸಪ್ ಕಾಲ್ ಮಾಡಿ ಬಟ್ಟೆ ಬಿಚ್ಚಲು ಹೇಳ್ತಾನೆ ಹೆಣ್ಮಕ್ಳಿಗೆ. ವಾಟ್ಸಪ್ ಹೆಣ್ಮಕ್ಳು ಅಂದರೆ ಯಾರು ಬೇಕಿದ್ರೂ ಆಗತ್ತೆ. ಅವನ ಮನೆ ಮುಂದೆ ಹೆಣ್ಣು ಕತ್ತೆ, ಹೆಣ್ಣು ನಾಯಿ ಅದನ್ನು ಬಿಡ್ತಿರಲಿಲ್ಲ ಇವ. ಅಷ್ಟು ವಿಕೃತ ಗೊತ್ತಲ್ಲ. ನೀವು ವಿಡಿಯೋದಲ್ಲಿ ನೋಡಿದಿರಲ್ವಾ? ಅಂದರೆ ನೋಡಿದವ್ರಿಗೆ ಹೇಳ್ತಾ ಇರೋದು. ಪಾಪ ಒಂದು ತಟ್ಟೆಯಲ್ಲಿ ಅನ್ನ ಹಾಕಿ ಕೊಡುವ ತಾಯಿ, ಸಣ್ಣ ಮಗು ಇದ್ದಾಗ ಈತನ ಅಂಡು ತೊಳೆದಿರ್ಬೋದು. ಆ ತಾಯಿಯನ್ನು, ಆ ಒಂದು ವಯಸ್ಸಾದ ತಾಯಿಯನ್ನು ಕೂಡ ಫೋರ್ಸ್ ಮಾಡ್ತಾನೆ ಅಂತಂದರೆ ವಿಕೃತ ಅಲ್ವ ಇವನಿಗೆ? ಆಮೇಲೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಬೆದರಿಸಿ ಬಟ್ಟೆ ಬಿಚ್ಚಿಸೋದು. ಇವತ್ತು ಇವನನ್ನು ಬಟ್ಟೆ ಬಿಚ್ಚಿಸಿ ಕೂರಿಸ್ಬೇಕಾಗಿ ಪೊಲೀಸ್ ಸ್ಟೇಷನಲ್ಲಿ. ಉಳಿದವ್ರಿಗೆ ಮಾಡಲ್ವ ನೀವು ಪೊಲೀಸರು? ಆಮೇಲೆ ವಾದ ಮಾಡ್ತಾರೆ. ಏನು, ಅಶೋಕ್ ನಾಯಕ್ SSP ಪರ, ಈತ ದೇಶ ಬಿಟ್ಟಿದ್ದ, ವಾಪಸ್ ಬರುವ ಉದ್ದೇಶ ಇರಲಿಲ್ಲ ಇವನಿಗೆ. ಕಟಕಟೆಯಲ್ಲಿ ಪ್ರಜ್ವಲ್ ಈ ಸಂದರ್ಭದಲ್ಲಿ ಇರ್ತಾನೆ. ಇದೆಲ್ಲ ಅಶೋಕ್ ನಾಯಕ್ ವಾದ ಮಾಡಿದಾಗ ನಟ ಭಯಂಕರ ಪ್ರಜ್ವಲ್ ರೇವಣ್ಣ ಯಾವ ರೀತಿಯಲ್ಲಿ ಮಾತಾಡ್ತಾನಂತ ಗೊತ್ತಾ? ಬನ್ನಿ ಕೇಳಿಸ್ತೀನಿ. ವಿಡಿಯೋ ನೀವು ನೋಡಿದ್ದೀರಿ ಅಲ್ವಾ? ವಿಡಿಯೋದಲ್ಲಿ ಇದ್ದದ್ದೇ ಪರಾರಿ ವೀರ, ಪರಸುಂದರಾಂಗ ಅಲ್ವಾ? ಪ್ರಜ್ವಲ್ ಹೇಳಿದ ಮಾತುಗಳನ್ನು ಕೇಳಿ ನೀವು ನಗ್ತೀರಿ. ನಿಜವಾಗಲೂ ನಗೋದಲ್ಲ ಸರ್, ನಗಬೇಡಿ ದಯವಿಟ್ಟು. ಆದರೆ ನಗು ಬರುತ್ತೆ. ಅವನು ಏನು ಹೇಳ್ತಾನೆ ಗೊತ್ತಾ? ಫಸ್ಟಿಗೆ ಒಂದು ಬೇಸರ, ದುಃಖ, ಅಯ್ಯೋ ಹಿಂಗಾಯ್ತಲ್ಲ, ಎಂಥದೂ ಇಲ್ಲ. ಅವನದೇನು ಗೊತ್ತಾ ಡಿಮಾಂಡು? ಆರಂಭದಲ್ಲೇ ಕೋರ್ಟ್ ಹಾಲ್ ಇವನ ಮಾತು ಕೇಳಿ ಫುಲ್ ನಗೋದಕ್ಕೆ ಶುರು ಮಾಡ್ತು. ಏನು ಹೇಳ್ದ ಆತ? ಸಾರ್, SIT ಕಚೇರಿ ಶೌಚಾಲಯದಲ್ಲಿ ವಾಸನೆ ಬರ್ತಾ ಇದೆ. ಇನ್ನೇನು ಕೊಡಬೇಕಿತ್ತು ನಿನಗೆ? SIT ಶೌಚಾಲಯದಲ್ಲಿ ವಾಸನೆ ಬರ್ತಾ ಇದೆ. ನೀನೇ ಒಂದು ಶೌಚಾಲಯ ಮಾರಾಯ, ನೀನೇ ಒಂದು ಶೌಚಾಲಯ ನಮ್ಮ ರಾಜ್ಯಕ್ಕೆ. ನೀನೇ ವಾಸನೆ ಬರೆಸ್ತಾ ಇದೆಯಾ ಇಡೀ ಕರ್ನಾಟಕಕ್ಕೆ. ನಿನ್ನ ಘನಂದಾರಿ ಕೆಲಸದಿಂದ ಇಡೀ ದೇಶ ವಿದೇಶಗಳಲ್ಲಿ ಕರ್ನಾಟಕದ ಮರ್ಯಾದೆ ಹೋಗ್ತಾ ಇದೆ. ದೇವೇಗೌಡರ ಮರ್ಯಾದೆ ಹೋಗ್ತಾ ಇದೆ. ಫಸ್ಟ್ ಕೇಳಿದಷ್ಟೇ,
ತಪ್ಪಾಗಿದೆ ಮತ್ತೊಂದೇನಿಲ್ಲ ಸರ್ SIT ಅದು ಏನು ವಾಸನೆ ಬರ್ತಾ ಇದೆ ಸರ್ ಶೌಚಾಲಯ. ಪ್ರಜ್ವಲ್ ಮಾತು ಕೇಳಿ ಹಾಲ್ನಲ್ಲಿದ್ದವರು ಫುಲ್ ನಕ್ಬಿಡ್ತಾರೆ. ಆಮೇಲೆ ಸರ್ ಈ ಊಟ ಎಲ್ಲ ನನಗೆ ಸೆಟ್ ಆಗಲ್ಲ, ಮನೆಯಿಂದ ಊಟ ತರಿಸ್ಕೊಡಿ ಅಂದ್ರಂತೆ ಪ್ರಜ್ವಲ್. ಓಹೋ, ಮನೆಯಿಂದ ಊಟ. ನೆಕ್ಸ್ಟ್ ಹಾಗೆ SIT ಹೇಳ್ತಂತೆ ಅದೆಲ್ಲ ಆಗಲ್ಲಪ್ಪ, ನಾವೇನು ಕೊಡ್ತೀವಿ ತಿನ್ಬೇಕಷ್ಟೇ, ಮನೆಯಿಂದ ಮುದ್ದೆ ಅದೆಲ್ಲ ಅದಾಯ್ತು ಮುಗೀತು ನಿಂದು ಅಂತ. ಆಯಿತಾ? ನೆಕ್ಸ್ಟು ಆಗ ಇನ್ನೊಂದು ವರ್ಷ ಶುರು ಮಾಡ್ತಾನೆ. ಏನು ಏನು ಇದರಲ್ಲಿ ನಾವು ಇದ್ದೀವಿ. ಏನು ಹೇಳಿ, ನನ್ನನ್ನು ಮಾಧ್ಯಮಗಳು ಕ್ರಿಮಿನಲ್ ರೀತಿ ಬಿಂಬಿಸ್ತಾ ಇದೆ. ಇನ್ನೇನು ಹೇಳಬೇಕು? ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಬೇಕಾ, ಶ್ರೀರಾಮಚಂದ್ರ ಅಂತ ಹೇಳಬೇಕಾ, ವಿವೇಕಾನಂದ ಅಂತ ಹೇಳಬೇಕಾ, ಮಹಾತ್ಮ ಗಾಂಧಿ ಅಂತ ಹೇಳಬೇಕಾ, ಬಸವಣ್ಣ ಅಂತ ಹೇಳಬೇಕು? ಏನು ಹೇಳಬೇಕು ಹೇಳಪ್ಪ? ನನ್ನನ್ನು ಮಾಧ್ಯಮಗಳು ಕ್ರಿಮಿನಲ್ ರೀತಿ ಬಿಂಬಿಸ್ತಾ ಇದೆ. ದೆಹಲಿಯಲ್ಲಿ ನಿರ್ಭಯ ಎನ್ನುವಂಥ ಹೆಣ್ಣು ಮಗಳ ಮೇಲೆ ಅತ್ಯಾಚಾರವಾಗಿದ್ದು ಅದೊಂದು ಕ್ರಿಮಿನಲ್ ಕೇಸ್ ಹೌದಾದರೆ, ಅದಾದ ನಂತರ 576A ಅನ್ನುವಂಥ IPC ಸೆಕ್ಷನನ್ನು ವಿಶೇಷವಾಗಿ ಸೇರಿಸಿದ್ದು ಹೌದಾದರೆ ನೀನು ಕ್ರಿಮಿನಲ್ಲೇ. ಕ್ರಿಮಿನಲ್ಗಿಂತಲೂ ಒಂದು ಪಟ್ಟು ಜಾಸ್ತಿ. ಯಾಕೆ ಅಂತಂದರೆ ಕ್ರಿಮಿನಲ್ಗಳಿದ್ದಾರಲ್ಲ ವೀಕ್ಷಕರೇ, ಕ್ರಿಮಿನಲ್ಗಳು ಈ ಡಾನ್ಗಳಿರ್ತಾರೆ ಅಂತ ಇಟ್ಕೊಳ್ಳಿ. ಡಾನ್ಗಳೇನು ಮಾಡ್ತಾರೆ, ಡಾನ್ಗಳ ಮಧ್ಯೆ ಜಗಳ ಆಗುತ್ತೆ. ಆತ ಸಮಾಜಕ್ಕೆ ಕಿರಿಕಿರಿ ಮಾಡೋದಿಲ್ಲ ಅವರು, ಹಾಗಂತ ನನ್ನನ್ನು ಸಮರ್ಥಿಸ್ಕೊಳ್ತಾ ಇಲ್ಲ. ಗ್ಯಾಂಗ್ ವಾರ್ ಅಂದರೆ ಏನಾಗುತ್ತೆ, ಇದ್ದವದವರಿಗೆಲ್ಲ ಹೊಡ್ಕೊಂಡು ಹೋಗ್ತಾರೆ. ಇಲ್ಲ ಅವನೊಬ್ಬ ಹೊಡೆದ್ರು ಹೋದರು, ಅವ್ರಿಗೇನು ಶಿಕ್ಷೆ ಆಗುತ್ತೆ ಆಗುತ್ತೆ. ಅಥವಾ ಭಯೋತ್ಪಾದಕರೇ ಬೇಕಿದ್ರೆ ಭಯೋತ್ಪಾದಕರು ಏನು ಮಾಡ್ತಾರೆ, ಒಂದು ದೇಶದ ಮೇಲೆ, ಪಾಕಿಸ್ತಾನ ಭಾರತದ ಮೇಲೆ, ಈ ಥರ ಚೀನಾ ಮತ್ತೊಂದು ದೇಶ, ಈ ಥರ ಇರುತ್ತೆ. ಅವ್ರಿಗೊಂದು ಎಜೆಂಡಾ ಇರುತ್ತೆ. ಇವನನ್ನೇ ಕೊಲ್ಲಬೇಕು, ಇವನನ್ನೇ ಅಟ್ಯಾಕ್ ಮಾಡಬೇಕು. ಇವನಿಗೆ ಹಂಗಲ್ಲ, ಏನು ಸಿಕ್ಕಿದೆ ಊರು ತುಂಬ ಯಾವುದು ನಡೆಯುತ್ತೆ ಸರ್. ನಾನು ಹೇಳಿದ್ನಲ್ಲ, ಮನೆ ಮುಂದೆ ಕೆಲವರು ಹೇಳ್ತಾರಲ್ಲ ಹೆಣ್ಣನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿದೆ ಪರಿಸ್ಥಿತಿ. ಬಿಡಬೇಕಾ ಇವನನ್ನು? ಯಾವುದೇ ಪಕ್ಷಗಳು ಅಡ್ಜಸ್ಟ್ ಮಾಡಿಕೊಂಡ್ರು ಕೂಡ ರಿಪಬ್ಲಿಕನ್ನ ಬಿಡೋದಿಲ್ಲ. ಸ್ವಲ್ಪ ಹೇಳಿದ್ದು ಅತಿ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ಈತ ಮಾಡಿದ್ದು ಅತಿಯಾಗಿದೆ. ನನ್ನನ್ನು ಕ್ರಿಮಿನಲ್ ಥರ ಬಿಂಬಿಸ್ತಾ ಇದ್ದಾರೆ, ಮಾಧ್ಯಮಗಳಿಗೆ ಸೂಚನೆ ನೀಡುವಂಥ ಪ್ರಜ್ವಲ್ ಮನವಿ. ಇಲ್ಲಿ ತನಕ ಪಾಪ ಹೆಣ್ಣು ಮಕ್ಕಳಿಗೆ ನನ್ನಿಂದ ತೊಂದರೆ ಆಗಿದೆ, ಅವರ ಫ್ಯಾಮಿಲಿಯಲ್ಲಿ ಏನೆಲ್ಲ ಆಗಿದೆ, ಹಾಸನದ ಹೆಣ್ಣುಮಕ್ಕಳು ಅಂತ ಹೇಳಿದ್ರೆ ಹುಡುಗ ಕೊಡ್ತಾ ಇಲ್ಲ, ಇದು ಯಾರಿಗೆ ಬಂದೇ ಇಲ್ಲ. ಇವನಿಗೆ ಓಟ್ ಹಾಕಿದ ಕರ್ಮಕ್ಕೆ ಮಾಧ್ಯಮಗಳಿಗೆ ಸೂಚನೆ ನೀಡುವಂತೆ ಮನವಿ ಮಾಡಿದ್ದಾನಂತೆ. ಅಲ್ಲ ಮರೆಯ, ನೀನೇ ಇಷ್ಟೆಲ್ಲ ದೊಡ್ಡ ಕ್ರಿಮಿನಲ್ ಕೆಲಸಗಳನ್ನು ಮಾಡಿದ ನಂತರ ಕೂಡ ಇಷ್ಟೆಲ್ಲ ಧೈರ್ಯದಲ್ಲಿ ಬಂದು ನಿಂತಿದ್ದೀಯಂತೆ. ನಿನ್ನನ್ನು ಕ್ರಿಮಿನಲ್ ಅಂತ ಕರೆದಂಥ ಮಾಧ್ಯಮದವರನ್ನು ಒಂದು ವೇಳೆ ನ್ಯಾಯಾಲಯ ಕರೆದ್ರೆ ಭಾಳ ಹೆಮ್ಮೆಯಿಂದ ಈ ಹೆಣ್ಣು ಮಕ್ಕಳ ಪರವಾಗಿ ಮಾತಾಡಿದ್ದೀವಿ ಅಂತ ಭಾಳ ಹೆಮ್ಮೆಯಿಂದ ಬಂದು ನಿಂತ್ಕೋತೀವಿ. ಆಮೇಲೆ ಜೂನ್ 4ರಂದು ಲೋಕಸಭಾ ಜಡ್ಜ್ ಮುಂದೆ ಜೂನ್ 4ರಂದು ಲೋಕಸಭಾ ಫಲಿತಾಂಶ ನೋಡಬೇಕು, ನನಗೆ ಅನುವು ಮಾಡಿಕೊಡಿ, ರಿಸಲ್ಟ್ ವೀಕ್ಷಿಸಲು ಅವಕಾಶ ಕೊಡಿ ಅಂತ ಪ್ರಜ್ವಲ್ ಕೇಳ್ತಾನೆ. ಪ್ರಜ್ವಲ್ ಏನು ಅಂದ್ಕೊಂಡಿದ್ದಾನೆ ಗೊತ್ತಾ, ಇದು ಬಹಳ ಸಿಂಪಲ್. ಎಲ್ಲ ಈ ಕೆಲವರು ಲಾಯರ್ಗಳೆಲ್ಲ ಹೇಳಿರ್ತಾರೆ, ಇಲ್ಲ ಏನಾಗಲ್ಲ ಸರ್, ಅದು ಹಿಂಗೆ ಸರ್ ಕಾನೂನು ಹಿಂಗೆ ಕೇಳುತ್ತೆ. ಕಾನೂನು ಕೇಳ್ಬೋದು, ಕಾನೂನಲ್ಲಿ ದಾಖಲೆಗಳ ಅಗತ್ಯ ಇರ್ಬೋದು, ಆದರೆ ನೈತಿಕತೆ ಅನ್ನೋದಿದೆಯಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೆ, ಬಿಲ್ ಕ್ಲಿಂಟನ್ ಅನ್ನುವಂಥ ಅಮೆರಿಕ ಅಧ್ಯಕ್ಷ, ಭಯಂಕರ ಅಧ್ಯಕ್ಷ. ಬಿಲ್ ಕ್ಲಿಂಟನ್ ಇಂಡಿಯಾಕ್ಕೂ ಬಂದಿದ್ರು. ಬಿಲ್ ಕ್ಲಿಂಟನ್ 2 ಬಾರಿ ಅಧ್ಯಕ್ಷ ಆಗ್ತಾರೆ. ನಾವೇನು ಹೇಳ್ತೀವಿ ಅಮೇರಿಕಾದಲ್ಲಿ, ಅಲ್ಲಿ ಎಲ್ಲ ಹೌದಲ್ಲ, ಅಲ್ಲಿ ಎಲ್ಲ ರೀ ಮುಕ್ತ ಕಾಮಾರಿಯಲ್ಲಿ, ಅಲ್ಲೇ ಯಾರೇ ಕೇರ್ ಮಾಡಲ್ಲ ರೀ, ಹೆಣ್ಣು ಗಂಡೆಲ್ಲ ಕೇರ್ ಮಾಡಲ್ಲ ರೀ ಎಲ್ಲ. ಮೋನಿಕಾ ಲಿವಿನ್ಸ್ಕಿ ಅನ್ನುವಂಥ ಹೆಣ್ಣು ಮಗಳು ಅದು ಆರೋಪ ಮಾಡಿದ್ಲೋ ಶಿಕ್ಷೆ ಹಾಕಿದ್ಲೋ ಅದು ಬೇರೆ ವಿಚಾರ. ನನ್ನನ್ನು ಅತ್ಯಾಚಾರ ಮಾಡ್ದ ಅಂತೇಳಿ ಒಂದು ಆರೋಪ ಮಾಡ್ತಾಳೆ. ಆಗ ಅಮೇರಿಕ ಹೇಳಲಿಲ್ಲ, ಅರೆ ಬಿಲ್ ಕ್ಲಿಂಟನ್ ಬಡ ಆದ್ಮಿಯೇ, ಭಾಳ ದೊಡ್ಡ ವ್ಯಕ್ತಿ, ಅಧ್ಯಕ್ಷ, ಹೀಗೆಲ್ಲ ಬರುತ್ತೆ ಹೋಗುತ್ತೆ ಅಂತ ಹೇಳಲಿಲ್ಲ. ಮೋನಿಕಾ ಲಿವಿನ್ಸ್ಕಿ ಕಾರಣಕ್ಕಾಗಿ ಆತ ಅಧ್ಯಕ್ಷ ಪದವಿಯನ್ನು ಬಿಡಬೇಕಾಯಿತು. ಕೋರ್ಟ್ ಆತನಿಗೆ ಚೀಮಾರಿ ಹಾಕಬೇಕಾಯ್ತು. ಯಾಕೆ ಕೋರ್ಟ್ ಹೇಳಿಲ್ಲ? ವಾಗ್ದಂಡನೆ. ಯಾರಿಗೆ? ಬಿಲ್ ಕ್ಲಿಂಟನ್ಗೆ ವಾಗ್ದಂಡನೆ. ಯಾಕೆ ಮಾಡಲಿಲ್ಲ? ಇಲ್ಲಪ್ಪ ಎಲ್ಲ ಮಾಡ್ತಾರೆ ಬಿಟ್ಬಿಡಿ, ಯಾಕೆ ಬಿಡಲಿಲ್ಲ? ಅದಕ್ಕೆ ಕೇಳೋದು ನೈತಿಕತೆ. ಈ ಮಧ್ಯಮ ವರ್ಗ, ಇಡೀ ದೇಶ, ಇಡೀ ವಿಶ್ವ ನಡೆಯೋದಿದೆಯಲ್ಲ ಮಧ್ಯಮ ವರ್ಗದವರ ಮೈಂಡ್ಸೆಟ್ಟಲ್ಲಿ. ರಾಯಲ್ ಮೈಂಡ್ಸೆಟ್ಟಲ್ಲೂ ನಡೆಯಲ್ಲ, ಫುಟ್ಪಾತ್ ಮೈಂಡ್ಸೆಟ್ಟಲ್ಲೂ ನಡೆಯಲ್ಲ, ಮಧ್ಯಮ ವರ್ಗದ ಮೈಂಡ್ಸೆಟ್ಟಲ್ಲೇ ನಡೆಯೋದು. ಹಾಗಾಗಿ ನನಗೆ ಅವಕಾಶ ಕೊಡಿ ಅಲ್ಲ, ನೋಡಬೇಕು ಖಾಲಿ
ಹೆಂಗೆ ಹೆಣ್ಣು ಮಕ್ಕಳನ್ನು ಬೆತ್ತಲೆ ಮಾಡಿದ್ಯೋ ಅದೇ ರೀತಿ ನಿನ್ನನ್ನು ಚಡ್ಡಿಯಲ್ಲಿ ನಾವು ನೋಡಲೇಬೇಕು. ಚಡ್ಡಿಯಲ್ಲಿ ನಿಲ್ಲಿಸ್ತಾರಲ್ಲ, ನೋಡಲೇಬೇಕು. ಬನ್ನಿ ಮುಂದಿನ ಸುದ್ದಿ ಗಮನಿಸೋಣ. ಇನ್ನು 35 ದಿನಗಳ ಕಾಲ ಜರ್ಮನಿಯಲ್ಲಿ ತಲೆಮರೆಸಿಕೊಂಡಿದ್ದ ಅತ್ಯಾಚಾರಿ ಆರೋಪಿ ಪ್ರಜ್ವಲ್ ರೇವಣ್ಣ ಈಗ SIT ಬಲೆಯಲ್ಲಿದ್ದಾನೆ. ಇಂದು ನಡೆದ ವಿಚಾರಣೆಯಲ್ಲಿ ಕೋರ್ಟ್ 6 ದಿನ SID ಕಸ್ಟಡಿಗೆ ನೀಡಿದೆ. ಮಜಾ ಏನು ಗೊತ್ತಾ, ಈತನ ಬಂಧಿಸಿದ್ದು ಎಲ್ಲ ಮಾಡಿದ್ದು ಹೆಣ್ಣು ಮಕ್ಕಳೇ, ಎಲ್ಲ ಪೊಲೀಸ್ ಅಧಿಕಾರಿಗಳು ಹೆಣ್ಣು ಮಕ್ಕಳೇ, ಆತನ ಹೆಡೆಮುರಿ ಕಟ್ಟಿದ್ದು ಹೆಣ್ಣು ಮಕ್ಕಳೇ. ದಮ್ಮಿಲ್ಲ ಇವನಿಗೆ. ಹಾಗೇನೆ ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿರುವಂಥ 7 ಕೋಟಿ ಜನರಲ್ಲಿ 3.5 ಕೋಟಿ ಹೆಣ್ಮಕ್ಳಿದ್ದೀರಿ. ರಾಜ್ಯ ಸರ್ಕಾರಗಳಿಂದ ಅಥವಾ ಬೇರೆ ಯಾವುದೇ ಸಾಧ್ಯತೆಗಳಿಂದ ದಾಖಲೆಗಳು ಇಲ್ಲದ ಕಾರಣಕ್ಕಾಗಿ ಅಥವಾ ಅದರ ಬಗ್ಗೆ ಬೇಕಿರುವಂಥ ಮಾಹಿತಿಗಳಿಲ್ಲದ ಕಾರಣಕ್ಕಾಗಿ ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಮಾಡಿದ ಕಾರಣಕ್ಕಾಗಿ ಈತನಿಗೆ ಏನಾದರೂ ಹೆಚ್ಚು ಕಡಿಮೆ ಶಿಕ್ಷೆ ಆಗದೇ ಇದ್ದರೂ ಕೂಡ ಹೆಣ್ಣು ಮಕ್ಕಳು ಮಾತ್ರ ನಿಮ್ಮ ಮೇಲೆ ಆಗುವಂಥ ಅತ್ಯಾಚಾರದ ವಿರುದ್ಧ ಬೀದಿಗಿಳಿಯಲೇಬೇಕು. ದೇಶದ ಅತಿ ದೊಡ್ಡ ನೆಟ್ವರ್ಕ್ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.